ಅಣ್ಣ ಯಾವ ಸಾಮ್ರಾಜ್ಯದ ಅಣ್ಣ ಹೋರಿದ? ರಾವಣ ಸಾಮ್ರಾಜ್ಯದಿಂದನ ಹೊರಿತಾರದ್ ನಾವು. ರಾವಣ ಸಾಮ್ರಾಜ್ಯದಿಂದನ ಹೆಸರು ಹೊರಿ ಬಿಡ್ತಿದ್ವಿ. ಈಗಣ ಅವ್ರಿವ್ರು ಅವ್ರ ಸಾಮ್ರಾಜ್ಯ ಆಗ್ಬಿಡ್ತಾರೋ ಹಾಲ್ ಕಟ್ಟಿದ ಹಂಗ ಹಿಂಗ ಅನ್ನೋದಕ್ಕ ಹುರುಳಿ ಸರ್ವಾಧಿಕಾರಿ ಅಂತ ಹೇಳಿ ಬಿಡಾತೀವಿ. ನಮ್ದೆಂದಿದ್ರು ರಾವಣ ಸಾಮ್ರಾಜ್ಯನ. ರಾವಣ ತಂದ ಎಷ್ಟು ವರ್ಷ ಆಯ್ತಣ್ಣ? ರಾವಣ ತಂದಣ 4 ವರ್ಷ ಆತ ಇದುವರೆಗೂ. ಅದು ಎಲ್ಲೆಲ್ಲಿ ಹಬ್ಬ ಮಾಡಿದಿರಣ್ಣ ಈ ವರ್ಷ? ಅಣ್ಣ ಎಲ್ಲೆಲ್ಲಿ ಅಂತ ಹೇಳಂಗಿಲ್ಲ ನೋಡ. ಸುತ್ತಮುತ್ತಲು ಇದ್ದ ಹಬ್ಬ ಒಂದೊಂದು ಹಬ್ಬನೂ ಬಿಟ್ಟಿಲ್ಲ ಅಣ್ಣ ನಾವು. ಹೆಚ್ಚು ಕಮ್ಮಿ ವರ್ಷಕ್ಕೆ 14-15 ಹಬ್ಬ ಮಾಡ್ತಿದ್ವಣ್ಣ. ಈ ವರ್ಷ ಕಾರಣಾಂತರಗಳಿಂದ ಒಂದು 5 ಹಬ್ಬ ಮಾಡಿ ತಮಿಳ್ನಾಡಿಗೆ ಹಾಕಿ ಕಳ್ಸೇವಿ. ಮುಂದ್ ವರ್ಷದಿಂದ ಮತ್ತೆ ಹಂಗ ಹಬ್ಬ ಮಾಡ್ತೀವಿ. ಅಣ್ಣ ಹೋರೆಲ್ಲ ಐತಣ್ಣ ಅದು? ಹೋರಣ್ಣ ತಮಿಳ್ನಾಡಿನಾಗ ಐತಿ. ಅವ ನಮಗೊಂದು ಹೋರಿ ಕೊಟ್ಟಿದ್ದ ಪಾಪ. ಅವನಿಂದ ಮತ್ತ ಅವ್ನ ಹೋರಿ ತಿರ್ಕಂತ ಅವ್ನ ಹೋರಿಲ್ದಕ್ಕೆ ಅವ್ನ ಹೋರಿ ಏರ್ಕಳ್ಸೇವಿ. ಹಬ್ಬಕ್ ಬರುತ್ತ ಅಣ್ಣ ದೀಪಾವಳಿ? ಮತ್ತ ದೀಪಾವಳಿ ಬರ್ತದಣ್ಣ. ನಮ್ದಣ್ಣ ಹೋರಿ ಇನ್ನ ದೀಪಾವಳಿ ಹೋರಿಲ್ಲ ಅಂದ್ರೆ ಹೆಂಗ ಅಣ್ಣ? ನಿಮ್ದು ಫಸ್ಟ್ನೇ ಹಬ್ಬ ಎಲ್ಲಿ? ಫಸ್ಟ್ನೇ ಹಬ್ಬನ ನಮ್ಮೂರ, 1ನೇ ಹಬ್ಬನ ನಮ್ದ. ಅಣ್ಣ ಸೀದಾ 2ನೇ ಹಬ್ಬ ಎಲ್ವಳ್ಳಿಯಿಂದ ನಾ ಸ್ಟಾರ್ಟಿಂಗ್ ಕಂಟಿನ್ಯೂ ಎಲ್ಲಿ ಹಬ್ಬಿದ್ರು ಹಾಕ್ತೀವಿ. ಆ ಹೋರಿ ಬಂಪರ್ ಏನಾಗಿದೆ ಅಣ್ಣ ರಾವಣಕ್ಕೆ? ರಾವಣಗಣ 3 ವರ್ಷ ಕಂಟಿನ್ಯೂ ಹಬ್ಬ ಮಾಡಿದ್ವಣ್ಣ. 14 ಹಬ್ಬ. 3 ವರ್ಷಕ್ಕಣ ಒಂದ ಬಂಪರ್ ಕೊಟ್ಟಿದ್ದ ಹಾವೇರಿ ನಿಯತ್ತಿಂದ. ಅದು ₹1 ಕೊಡ್ಲಂಗ ಅಣ್ಣ. ಬಹುಮಾನ ಅಂತ ಬಂದ್ರ ಎಲ್ಲಾ ಕಡೆಗೂ ಕೇಳ್ತಾರ, ಬಂಪರಿಗೆ ಅಷ್ಟು ಕೊಡ್ರಿ ಇಷ್ಟು ಕೊಡ್ರಿ ಅಂತ. ನಾವ್ ಯಾರಿಗೂ ₹1 ಕೊಟ್ಟೋದಿಲ್ಲ. ಮತ್ ನಿಯತ್ತಿಂದ ಕರೆದು ಅವ್ರ ಕೊಟ್ಟು ಕಳ್ಸ್ಯಾರ. 3 ವರ್ಷದ ಹಬ್ಬಕ್ಕೆ ಅದ ಒಂದ್ ಬಂಪರ್ ನೋಡ ಅಣ್ಣ. ನಿಯತ್ತಿನ ಹಬ್ಬ ಅಂದ್ರೆ ಹೆಂಗಿರ್ಬೇಕಂತ ಹೇಳ್ತೀರಣ್ಣ ನಿಮ್ ಮಾತ್ನಾಗ? ಅಣ್ಣ ನಿಯತ್ತಿನ ಹಬ್ಬ ಅಂದ್ರ ಊರಿ ಹೆಂಗ್ ಹೋಗಿರ್ತದ, ಊರಿ ಹಬ್ಬ ನೋಡಿ ಬಹುಮಾನ ಕೊಡೋಣ, ಮಾಲೀಕನ್ ನೋಡಿ ಬಹುಮಾನ ಕೊಡೋದಲ್ಲ. 4 ಮಂದಿ ಕೇಳೋಣ ಹೆಂಗ್ ಹೋಗಿದ ಊರಿ ಅಂತ. ಅದು ಬಿಟ್ಟು ಅವ್ರ ಮಾತು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳಿ ಬಹುಮಾನ ಕೊಡೋದಾದ್ರ ಹಬ್ಬ ಅನ್ನೋದ ಇರಲ್ಲ ಇನ್ನ. ಅಣ್ಣ ನಾನು ಒಂದರಿಗೆ ಎಲ್ಲರಿಗೂ ಕಾಂಪಿಟೇಷನ್ ಕೊಟ್ಟದೆ, ಆದ್ರೂ ನಮಗ್ ಬಂಪರ್ ಎಲ್ಲಿ ಸಿಕ್ಕಿಲ್ಲ. ಊರಿ ಟಾಪ್ ಐತಣ್ಣ, ಆದ್ರೆ ಬಹುಮಾನ ಎಲ್ಲೇ ಕೊಡೋದಿಲ್ಲ. ಅಣ್ಣ ಹೋರಿ ಯಾರು ಕೇಳಿದಾರ ಇದನ್ನ? ಸಿಕ್ಕಾಪಟ್ಟೆ ಜನ ಕೇಳ್ಯಾರಣ್ಣ. ಭಾರಿ ಜನ ನನಗ್ ಕೊಡ್ರಿ ನೀನು ಕೊಡ್ರಿ ಅಂತ ಭಾರಿ ಜನ ಕಾಂಪಿಟೇಷನ್ ಬಿದ್ದು ಕೇಳಿದ್ರು. ಎಷ್ಟೋ ಜನ ನಮ್ಮ ಮಾಲೀಕರು ಕೊಟ್ಟಿಲ್ಲ ಹೋರಿನ. ಹೋರಿಯಿಂದಣ ಬೆಳೆದದ್ ನಾವು. ಹಂಗಾಗಿ ಈ ಹೋರಿ ಕಳ್ಕೊಂಡ್ರೆ ಮತ್ತಿಂತ ಹೋರಿ ಸಿಗೋದಲ್ಲ ಅಂದ ಇದುವರೆಗೂ ಯಾರಿಗೂ ಕೊಟ್ಟಿಲ್ಲ. ಹೋರಿನ ಯಾವ ತರ ನೋಡ್ಕೊಂತೀರಣ್ಣ ನೀವು? ಹೋರಿನಣ್ಣ ನಮ್ಮ ಜೀವಕ್ಕಿಂತ ಹೆಚ್ಚಾಗಿ ನೋಡ್ಕೊಂತೇವಣ್ಣ. ಅದಕ್ಕೆ ಏನು ಒಂದು ಕೊರತೆ ಆಗ್ಲಂಗ್ ನೋಡ್ಕೊಂಡ ಹೋರಿಗೆ. ಅಣ್ಣ ಒಬ್ಬನ ನಂಬ್ತದೆ ಅಂದ್ರೆ ಅದು ಎಷ್ಟು ಇದು ಇರ್ಬೋದು ಅಂತ. ಅಣ್ಣ ಈಗಾದ್ರೂ ತಂದೆ 2 ವರ್ಷ ಆತಿದ್ನ, ಇದುವರೆಗೂ ಯಾರನ್ನೂ ನಂಬಿಲ್ಲ. ಒಬ್ಬನ ನಂಬಿದ್ ನಾನು. ಒಬ್ಬನ ಬಿಡಾಕು ನಾನು ಈ ಹೊರಗ ದಿನ ಹೊರ ಬಿಚ್ಚಾಗಾದ್ರೂ ಒಬ್ಬನ ಬೇಕ, ಕಟ್ಟಾಗಾದ್ರೆ ಒಬ್ಬನ ಬೇಕ. ಹೊರಗ ಮಾತ್ರ ಸಿಗೋದಲ್ಲ ಅಣ್ಣ. ಕಿಲೋಮೀಟರ್ ಗಂಟ್ಲೆ ಹೋಗತಿ. ಅದಕ್ಕೆ ದಮ್ ಹತ್ತಲಿ ಮಟ ಮಾತ್ರ ಹೊರಗೆ ನಿಲ್ಲೋದಿಲ್ಲ ಅಣ್ಣ. ಒಂದು ಯಾರಾದ್ರೂ ಮಿಣಿ ಹೊಡೆದ ನಮ್ಮ ಹುಡುಗರು ತರಬಿದ್ರ ಹೋಗಿ ಹಿಡಿಬೋದ. ಇಲ್ಲ ಅಂದ್ರೆ 4-5 ಕಿಲೋಮೀಟರ್ಗೆ ನಾವು ಓಡೇ ಹೊಡ್ತೇವೆ ಸುಮ್ಮನೆ. ಹಂಗ ಹೊರ ಹೈವೇ ಸಿಕ್ಕ ಮಾತ್ರ ನಿಲ್ಲೋದಿಲ್ಲ ಅಣ್ಣ. ಹೊರಗ ಏನೋ ಹತ್ತರೋಣ ಅಡ್ಡಿ ಮೇಲೆ ಇಡ್ಬೇಕು ನೋಡ. ಒಟ್ಟ ಬಿಟ್ಟಾರ್ನ ಓಡಾರ್ನ ಸುಸ್ತು ನೋಡಕ್ ನೋಡ. ಒಟ್ಟು ಓದಾರ್ ಹೆಣ ಹೊತ್ತು ಹೆಂಗ್ ಮಾಡ್ದ. ಅವನು ಭಾರಿ ಹಿಡಿತಾರಣ್ಣ ಹೊರಿ.